ಏಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಒಳ್ಳೆ ದೇವರೇ, ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದೇವರೇ, ನಾವೆಲ್ಲರೂ ನಿನ್ನ ವಾಕ್ಯವನ್ನ ಕೇಳಿ ಹೋಗ್ತಿದ್ದೇವಲ್ಲ ರಾಜ. ಹಬ್ಬ ವಾಕ್ಯವನ್ನ ಹೇಳ್ಕೊಡುವಂತ ದೇವರೇ, ಫಾಸ್ಟರ್ ಶೈನಿಗಾಗಿ ದೇವರೇ, ಟ್ರಾನ್ಸ್ಲೇಟ್ ಮಾಡುವಂತ ಮಾಮನ್ಗಾಗಿ ದೇವರೇ ಪ್ರಾರ್ಥನೆ ಮಾಡ್ತಿದ್ದೇನೆ ರಾಜ. ಅವ್ರು ಹೇಳುವಂತ ವಾಕ್ಯವನ್ನ ನಮ್ಮೆಲ್ಲರಿಗೆ ದೇವರೇ ಅರ್ಥವಾಗುವಂತೆ ನೀವು ನಮ್ಮ ದೇವರ ಜ್ಞಾನವನ್ನ ಹೆಚ್ಚಿಸಬೇಕಾಗಿ ಕೇಳ್ಕೊತೇನೆ ರಾಜ. ಹಾಗೆ ದೇವರೇ, ನಮ್ಮ ಆತ್ಮಿಕ ಜೀವಿತವನ್ನ ದೇವರೇ ದೇವರೇ ವಾಕ್ಯದಿಂದ ದೇವರೇ ನಮ್ಮ ಆತ್ಮಿಕ ಜೀವಿತವನ್ನ ಇನ್ನೂ ಬಲಪಡಿಸಿರಿ ಸ್ವಾಮಿ. ಹಾಗೆ ನಾವೆಲ್ಲರೂ ನಿಮ್ಮ ಸೇವೆಯಲ್ಲಿ ಉಪಯೋಗವಾಗುವಂತ ದೇವರೇ, ನೀವು ನಮ್ಮನ್ನ ಆಶೀರ್ವದಿಸಿರಿ ರಾಜ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಾಗಿ ದೇವರೇ, ರೆಮಿನೆಂಟ್ಸ್ಗಳು ಈ ಝೂಮ್ ಮೀಟಿಂಗ್ ಜಾಯ್ನ್ ಆಗುವಂತೆ ನೀನ್ ತಾನೇ ಕೃಪೆ ಮಾಡ್ಬೇಕಾಗಿ ಕೇಳ್ಕೊತೇನೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಆಮೇಲೆ. Amen. Amen. Okay. So we have a new lesson today. ಇವತ್ತು ನಾವು ಹೊಸ ಪಾಠವನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೇವೆ. Lesson 13, continue in what you have learned. ಪಾಠ 13, ನೀವು ಕಲಿತಿರುವುದರಲ್ಲಿ ಮುಂದುವರಿಯಿರಿ ಎಂಬುದಾಗಿ. So what's really important is, as the disciples, we have to continuously receive training inside of the word. ದೇವರ ಶಿಷ್ಯರಾಗಿ ನಾವು ಸತತವಾಗಿ ದೇವರ ವಾಕ್ಯದಲ್ಲಿ ಮುಂದುವರಿಯುವುದು, ಕಲಿಯುವುದು ತುಂಬಾ ಮುಖ್ಯ. No matter how old we are, no matter how much experience we have, actually, the word of God has to continuously enter into us so that the work of the Holy Spirit can take place. ನಾವು ಮಕ್ಕಳಾಗಿದ್ರು, ಯವನಸ್ಥರಾಗಿದ್ರು, ವಯಸ್ಸಾಗಿದ್ರು ಕೂಡ ದೇವರ ವಾಕ್ಯವನ್ನ ಕಲಿಯುವಂಥದ್ದು, ಅದರಲ್ಲಿ ಮುಂದುವರಿಯುವಂಥದ್ದು ತುಂಬಾ ಮುಖ್ಯವಾಗಿದೆ. And I was in Korea recently for the World Remnant Conference, and I met many people there, many people who are much older than me, actually, very old, but they still humble themselves to listen to the word, and they want to continuously learn about the word of Christ. ನಾನು 2 ವಾರಗಳಿಂದ ಸೌತ್ ಕೊರಿಯಾದಲ್ಲಿ WRC ಎಂಬುದಾಗಿ ವರ್ಲ್ಡ್ ರೆಮಿನೆಂಟ್ ಕಾನ್ಫರೆನ್ಸ್ ಅಲ್ಲಿ ಇದ್ದೆ. ಅಲ್ಲಿ ನನಗಿಂತ ವಯಸ್ಸಾಗಿರುವಂತ ಅನೇಕರನ್ನ ನೋಡಿದೆ. ಅವರು ಅದು ಆಕ್ಚುಲಿ ರೆಮಿನೆಂಟ್ಸ್ ಮೀಟಿಂಗ್ ಆಗಿದ್ರು ಕೂಡ ದೊಡ್ಡವರು ಕೂಡ ತುಂಬಾ ಜನರು ವಿಧೇಯತೆಯಿಂದ, ಆಸಕ್ತಿಯಿಂದ ವಾಕ್ಯ ಕೇಳ್ತಿರೋದನ್ನ ನಾನು ಗಮನಿಸಿದೆ. So continuously receiving training, having concentrated training on the word is really important, and also raising up the remnants, the next generation. ಸೊ ವಾಕ್ಯವನ್ನ ಸತತವಾಗಿ ನಾವು ಕಲಿಯುವಂಥದ್ದು, ಆ ಕಲಿಯೋದ್ರಲ್ಲಿ ಮುಂದುವರಿಯುವಂಥದ್ದು ಮತ್ತು ಉಳಿದವರನ್ನ ನಾವು ಬೆಳೆಸುವಂಥದ್ದು ತುಂಬಾ ಮುಖ್ಯವಾಗಿದೆ. So let's read the Bible verse, 2 Timothy 3, verse 14 to 17. ನಾವು 2 ತಿಮೋಥೆ 3, 14ರಿಂದ 17ನೇ ವಚನವನ್ನ ಓದಿಕೊಳ್ಳೋಣ. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಆಮೆನ್. Amen. So the background of this Bible verse is Apostle Paul is writing a letter to his disciple Timothy. ಈ ಒಂದು ಪತ್ರಿಕೆ ಅಥವಾ ವಚನದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಸುವಾರ್ತಿಕನಾದ ಪೌಲನು ತನ್ನ ಶಿಷ್ಯನಾದ ತಿಮೋತಿಯನಿಗೆ ಈ ಪತ್ರಿಕೆಯನ್ನ ಬರೀತಿದ್ದಾನೆ. And Timothy is like the young remnant disciple that Apostle Paul raised. And Apostle Paul wrote many times that he considered Timothy like his own son. ಮತ್ತು ಈ ತಿಮೋತಿಯನ್ನ ಚಿಕ್ಕ ವಯಸ್ಸಿನಿಂದಲೇ ಶಿಷ್ಯನಾಗಿ ಪೌಲನು ಬೆಳೆಸಿದ. ಹಾಗಾಗಿ ಆತನ ಪತ್ರಿಕೆಗಳಲ್ಲಿ ಅನೇಕಾವರ್ತಿ ತಿಮೋತಿಯನ್ನ ಇವನು ಪ್ರಿಯನಾದ ನನ್ನ ಮಗನು ಎಂಬುದಾಗಿನೇ ಕರೀತಾನೆ. So even in this gospel movement, the relationship between like the teacher and the person receiving the word, we can have a very close relationship because we continuously train them and raise them up to be the true disciple. ಇಲ್ಲಿ ಜಾಯನ್ ಆಗಿ ವಾಕ್ಯವನ್ನು ಕೇಳ್ತಿರುವಂತಹ ನಿಮಗೂನು ಮತ್ತೆ ಕಲಿಸ್ತಿರುವಂತಹ ನಮಗೂನು ಕೂಡ ಅಷ್ಟೇ ಒಂದು ಆತ್ಮಿಕ ಸಂಬಂಧವಿದೆ.
So Apostle Paul is reminding Timothy to continue in what you learned, continue what I teached you, because you know that you learned it from me and how you have known the Holy Scriptures since you were young. ಮತ್ತೆ ಇಲ್ಲಿ ಆತನು ಹೇಳ್ತಿರೋದೇನು ಅಂದ್ರೆ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಕೂಡ ಆಲೋಚಿಸು ಎಂಬುದಾಗಿ ಅಲ್ಲಿ, ಮತ್ತು ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ ಎಂಬುದಾಗಿ ಬರಿತಾ ಇದ್ದೇನೆ. And what's really important is verse 16 to 17, where he says that scripture is God breathed and it's useful for rebuking, correcting, and for that reason, we have to be thoroughly equipped. We have to be equipped as the good worker of Jesus Christ. ಇಲ್ಲಿ 16-17 ನಾವು ಗಮನಿಸಬೇಕು. 16ನೇ ವಚನ ಹೇಳುತ್ತೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅಂತ. ಹಾಗಾಗಿ ಈ ದೇವರ ವಾಕ್ಯಗಳು ಒಬ್ಬ ದೇವರ ಮನುಷ್ಯನು ಕೇಳಿ ಆ ವಾಕ್ಯದಲ್ಲಿ ಅವನೇನಾಗ್ಬೇಕಂತೆ, ಪ್ರವೀಣನಾಗ್ಬೇಕು ಎಂಬುದಾಗಿ. ಏನಕ್ಕಾಗಿ ಪ್ರವೀಣನಾಗ್ಬೇಕು ಅಂದ್ರೆ ಸಕಲ ಸತ್ಕಾರ್ಯಗಳನ್ನ ಮಾಡುವುದಕ್ಕೆ ಎಂಬುದಾಗಿ ನೋಡ್ತೇವೆ. So there is power in the word of God. When we listen to the message, when we read the word of God, there is something spiritual taking place. The word of God is teaching us, rebuking us, correcting us, and training us. ಹಾಗಾಗಿ ನಾವು ದೇವರ ವಾಕ್ಯವನ್ನ ಕಲಿಯುವಾಗಲೆಲ್ಲ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಈ ದೇವರ ವಾಕ್ಯಗಳು ನಮ್ಮನ್ನ ಉಪದೇಶ ಮಾಡ್ತಾ ಇದೆ, ಖಂಡಿಸ್ತಾ ಇದೆ, ತಿದ್ದುಪಾಟಿ ನಮ್ಮನ್ನ ತಿದ್ದುತ್ತಿದೆ ಮತ್ತು ನಮ್ಮನ್ನ ನೀತಿ ಶಿಕ್ಷೆ ಒಳಪಡಿಸ್ತಿದೆ ಅನ್ನೋದನ್ನ ಗಮನಿಸ್ಬೇಕು. So let's look at the introduction. In the introduction, we have to have assurance that we are a child of God. ಈ ಪರಿಚಯದಲ್ಲಿ ನಾವು ಮೊದಲನೇದಾಗಿ ದೇವರ ಮಗುವಾಗಿರುವ ಭರವಸೆಯನ್ನ ಹೊಂದಿರಬೇಕು ಎಂಬುದಾಗಿ ನೋಡ್ತೇವೆ. If you don't have assurance that you are saved, that you are the child of God, no matter how much you go to church, no matter how much you pray, you can't have that faith that you absolutely believe in the word of God. ಯೋಚನೆ ಮಾಡಿ, ಒಂದ್ ವೇಳೆ ನೀವು ದೇವರ ಮಕ್ಕಳು ಅನ್ನುವಂಥ ಭರವಸೆಯನ್ನ ಹೊಂದಿಲ್ಲ ಅಂತ ಹೇಳಿದ್ರೆ, ನೀವೆಷ್ಟೇ ಸಭೆಗೆ ಹೋದ್ರು, ಎಷ್ಟೇ ನೀವು ಆರಾಧನೆ ಪ್ರಾರ್ಥನೆಗಳನ್ನ ಮಾಡಿದ್ರು ಕೂಡ ನಿಮಗೆ ಸರಿಯಾದ ನಂಬಿಕೆ ಅನ್ನೋದು ದೇವರ ಮೇಲೆ ಇರುವುದಿಲ್ಲ. So faith is really important, and the Bible says when we lack in faith, we have to pray to God, please restore my faith so I can believe in the word. ಹಾಗಾಗಿ ಇಲ್ಲಿ ನಾವು ನೋಡ್ತಿರುವಂತದ್ದು ನಂಬಿಕೆ ಇರಬೇಕು ನಮಗೆ ಅಂತ ಹೇಳ್ಬಿಟ್ಟು. ನಂಬಿಕೆ ಇದ್ರೆ ಮಾತ್ರನೇ ದೇವರಲ್ಲಿ ಪರಿಪೂರ್ಣವಾದ ಭರವಸೆ ಉಳ್ಳವರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. So let's read 1 John 5:9 to 13. 1 ಯೋಹಾನ 5ನೇ ಅಧ್ಯಾಯ 9ರಿಂದ 13ನೇ ವಚನವನ್ನು ಓದೋಣ. ಒಂದು ಯೋಹಾನ 5ನೇ ಅಧ್ಯಾಯ 9ರಿಂದ 13 ನಾನೇ ಓದ್ತೀನಿ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೇ. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಆತನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದಂದ್ರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಆಮೆನ್. Amen. So what's really important there is verse 13, where it says that the reason I write these things to you is so that you may believe in the name of the Son of God, that you may know that you have eternal life in his name. So the reason for the scriptures is so that we can believe in the name of Jesus Christ and believe we have eternal life in him. ಸೊ ಇಲ್ಲಿ ದೇವರ ವಾಕ್ಯವನ್ನ ನಾವು ಓದ್ತಿರೋದು ಅಥವಾ ಕಲಿತಿರೋದು ಏನಕ್ಕಂದ್ರೆ, ಮೊದಲನೇದಾಗಿ ನಂಬಿಕೆಯನ್ನ ಹೊಂದೋದಿಕ್ಕೆ. ಆ ನಂಬಿಕೆ ಎಂತದ್ದು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನ ನಂಬೋದರ ಮೂಲಕ, ಅಂಗೀಕರಿಸಿಕೊಳ್ಳುವುದರ ಮೂಲಕ ನಮಗೆ ನಿತ್ಯ ಜೀವ ಸಿಗುತ್ತೆ ಅನ್ನುವಂತ ನಂಬಿಕೆ ಇರಬೇಕು. And it says very clearly there in verse 12, whoever has the Son has life, whoever does not have the Son of God does not have life. 12ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ,
ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಎಂಬುದಾಗಿ. So we have to have assurance that as long as we have the Son of God, we have eternal life. Regardless if we are a good person, bad person, our background, our weakness, we have eternal life because we believe in the name of Jesus Christ. ಹಾಗಾಗಿ ನಮ್ಮ ಒಂದು ಪರಿಸ್ಥಿತಿ ಏನಿದೆ, ನಮ್ಮ ಹಿನ್ನೆಲೆ ಏನಿದೆ, ನಮ್ಮ ಒಂದು ಒಳ್ಳೆತನನ ಕೆಟ್ಟತನನ ಏನಿದೆ, ಹೇಗಿದೆ ನಮ್ಮ ಪರಿಸ್ಥಿತಿಗಳು ಅನ್ನುವಂತದನ್ನ ಮೀರಿ ದೇವರು ನಮ್ಮ ಜೊತೆ ಇದ್ದಾರೆ, ಆ ನಿತ್ಯ ಜೀವನ ನಾವು ಹೊಂದಿದ್ದೇವೆ ಅನ್ನೋದನ್ನ ನಂಬುವರಾಗಬೇಕು. Another Bible verse is just John 5:24. ಇನ್ನೊಂದು ವಚನವನ್ನ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆಮೆನ್. Amen. So the work of the cross, what Jesus did on the cross, his death and resurrection, is that he saved us from eternal death. He crossed us over from death to life. ಸೊ ಇಲ್ಲಿ ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಸಿಲುವೆಯಲ್ಲಿ ಮರಣ ಹೊಂದುವುದರ ಮೂಲಕ ನಿನ್ನನ್ನ ನನ್ನನ್ನ ಆತನೊಂದಿಗೆ ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದ್ದಾನೆ. And it says again that whoever hears my word and whoever believes. So the essence of our faith is that we believe, not because we do something like an action or because of who we are, but the only thing we have to do is believe. ನಾವು ರಕ್ಷಣೆ ಹೊಂದಿರುವಂತದ್ದು ನಾವು ಏನೋ ಮಾಡಿದ್ದಕ್ಕೋಸ್ಕರ ಅಲ್ಲ, ನಮ್ಮ ಕೆಲಸ ಕಾರ್ಯದಿಂದ ಕ್ರಿಯೆಗಳಿಂದ ಅಲ್ಲ. ಸೊ ನಾವು ನಂಬುವುದರಿಂದಲೇ ರಕ್ಷಣೆ ಹೊಂದಿದ್ದೇವೆ ಅನ್ನೋದು ಇಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡಬಹುದು. As well, let's read 1 Corinthians 12:3. ಹಾಗೇನೆ 1 ಕೊರಿಂಥ 12ನೇ ಅಧ್ಯಾಯ 3ನೇ ವಚನವನ್ನ ಓದಿಕೊಳ್ಳೋಣ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರೇಪಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. Amen. ಓದಿ ಇನ್ನು. So ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. Amen. So we cannot say Jesus is the Christ. We cannot say that I believe in Jesus by my own power. It says no one can say it except by the work of the Holy Spirit. ಸೊ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರ ಆತ್ಮನ ಪ್ರೇರಣೆ ಇಲ್ಲದೆ ಯಾವನು ಕೂಡ ಯೇಸುವನ್ನ ಕರ್ತನಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. So the Holy Spirit has to allow us to believe Jesus is the Christ. I don't believe from my own power or because I want to believe, but because the Holy Spirit opened up the door for me to believe that Jesus is the Christ. ಒಬ್ಬರಿಗೆ ಬಲ ಇರೋದ್ರಿಂದಲೋ, ಬುದ್ಧಿ ಇರೋದ್ರಿಂದಲೋ, ಜ್ಞಾನ ಇರೋದ್ರಿಂದಲೋ ಯೇಸುವನ್ನ ಕ್ರಿಸ್ತನಾಗಿ, ಯೇಸುವಿನ ಕರ್ತನಾಗಿ ಅಂಗೀಕರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ಹೃದಯಗಳಲ್ಲಿ ಪರಿಶುದ್ಧಾತ್ಮನು ಕ್ರಿಯೆ ಮಾಡುತ್ತಾರೋ ಅಂತವರು ಮಾತ್ರನೇ ಯೇಸುವನ್ನ ಕರ್ತನಾಗಿ, ಕ್ರಿಸ್ತನಾಗಿ ಅಂಗೀಕರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ವಚನಗಳು ಸ್ಪಷ್ಟವಾಗಿ ಹೇಳುತ್ತೆ. So very clearly, salvation is the work of the Lord, not the work of human beings. It's not by our good deeds, not because we follow the law, but because God allowed us, gave us the blessing, gave us the grace to believe in Jesus Christ. ಸೊ ಇಲ್ಲಿ ಏನೋ ನಾವು ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತಾನೋ ಇನ್ನೊಂದು ಮತ್ತೊಂದು ಅಲ್ಲ, ದೇವರು ನಮ್ಮನ್ನ ರಕ್ಷಿಸಿರೋದು ಖಂಡಿತವಾಗಲೂ ಕೂಡ ಕ್ರಿಸ್ತನಿಂದಲೇ, ಪರಿಶುದ್ಧಾತ್ಮನಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನೋಡ್ತೇವೆ. So also we have to have assurance that God answers our prayers. ಮತ್ತು ಎರಡನೇದಾಗಿ, ಈ ಪರಿಚಯದಲ್ಲಿ ಎರಡನೇದಾಗಿ ನಾವು ನೋಡೋದಾದ್ರೆ, ದೇವರು ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆಂಬ ಒಂದು ನಂಬಿಕೆ ನಮಗೆ ಇರಬೇಕು. And prayer is really important. If we don't have prayer, we don't have a spiritual lifeline to connect to God and to ask Him for anything. ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಅಥವಾ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ ಅಂತ ಹೇಳಿದ್ರೆ, ದೇವ್ರಿಗೂ ನಮಗೂ ಆ ಸಂಬಂಧ ಇಲ್ಲ ಅಂತ ಅರ್ಥ. So many Christians, even people I know that they call themselves Christians, they've never prayed for once in their entire life. ನಾನು ತುಂಬಾ ಜನ ಕ್ರೈಸ್ತರನ್ನ ನೋಡಿದ್ದೇನೆ, ಅವರು ಕ್ರೈಸ್ತರಂತ ಹೇಳ್ಕೊಳ್ತಾರೆ, ಆದ್ರೆ ಒಂದು ಸಲ ಕೂಡ ಅವರು ಪ್ರಾರ್ಥನೆ ಮಾಡಿದ್ದನ್ನ ನಾನು ನೋಡಿಲ್ಲ. And that's very sad because there is a great work of God when we pray. So let's read 1 Corinthians 10:13. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರಿಸುತ್ತಾನೆ ಅನ್ನುವಂತ ನಂಬಿಕೆಗಳು ನಮಗೆ ಇರಬೇಕು ಅಂತ.
ಇಲ್ಲಿ ನಾವು ನೋಡ್ತೇವೆ ಮೂರನೇದಾಗಿ 1 ಕೊರಿಂಥ 10:13 ವಚನವನ್ನು ಓದ್ಕೊಳ್ಳೋಣ. ಮನುಷ್ಯರು ಸಹಿತ ಮನುಷ್ಯರು ಹಾ ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನೂ ಸಿದ್ಧ ಮಾಡುವನು. ಆಮೆನ್. ಆಮೆನ್. Amen. So inside of our temptations, inside of our problems, trials, it says that God never tempts us beyond what we can bear. He always gives us a way out. ಸೊ ಇಲ್ಲಿ ಮೂರನೇದಾಗಿ ನಾವು ನೋಡ್ತಾ ಇರುವಂತದ್ದು ಶೋಧನೆಗಳನ್ನ ಜಯಿಸ್ಲಿಕ್ಕೆ ದೇವರೊಂದು ಮಾರ್ಗವನ್ನ ಸಿದ್ಧ ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು, ಶೋಧನೆಗಳು ನಮ್ಗೆ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಸೋತು ಹೋಗಬಾರ್ದು. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರು ಒಂದು ಮಾರ್ಗವನ್ನ ಯಾವಾಗಲೂ ಸಿದ್ಧ ಮಾಡಿರ್ತಾರೆ. And our method to find the way out is we have to pray. We have to ask God, why did this incident happen to me? Why did this problem come to me? Why does this temptation keep coming to me? And the Bible says that God will answer us through our prayers. ಒಂದು ವೇಳೆ ಶೋಧನೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ನಮಗೆ ಬರುವಾಗ ದೇವರೇ ನಮಗೋಸ್ಕರ ಮಾರ್ಗವನ್ನ ಸಿದ್ಧ ಮಾಡಲ್ಲ. ನಾವು ಪ್ರಾರ್ಥಿಸ್ಬೇಕಾಗಿದೆ. ಪ್ರಾರ್ಥನೆ ಮಾಡುವವರಿಗೆ ದೇವರು ಮಾರ್ಗವನ್ನ ಸಿದ್ಧಪಡಿಸಿರ್ತಾರೆ ಎಂಬುದಾಗಿ ನೋಡ್ತೇವೆ. And all of our trials, conflicts, tribulations, they become our channel for blessings. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ಆಗ ನಮ್ಮ ಎಲ್ಲಾ ಕಷ್ಟಗಳು, ಸಂಘರ್ಷಣೆಗಳು, ಸಮಸ್ಯೆಗಳು ಆಶೀರ್ವಾದಕ್ಕಾಗಿ ಮಾರ್ಗಗಳಾಗುತ್ತವೆ. So it's really true. Your spiritual problem can become your platform for evangelism. You can have a testimony to testify to other people or to other remnants. You can say, I used to be like this, but I discovered my answer through Christ. ನಮ್ಮ ಸಮಸ್ಯೆಗಳೇ ಸಾಕ್ಷಿಗಳಾಗಿ ನಮ್ಮನ್ನ ಮಾರ್ಪಡಿಸುತ್ತೆ. ಇವತ್ತು ನಾವು ಸಾಕ್ಷಿ ಹೇಳ್ತೀವಿ ಎಲ್ಲಾದ್ರೂ ಹೋದ್ರೆ ಅಂತ ಹೇಳಿದ್ರೆ ಯಾವ್ದನ್ನ ಹೇಳ್ತೀವಿ? ನಮಗ್ ಬಂದ ಕಷ್ಟ, ನಾವು ಪಟ್ಟ ಸಮಸ್ಯೆಗಳು, ನಾವು ಎದುರಿಸಿದಂತ ಶೋಧನೆಗಳು, ಇವುಗಳಿಂದ ದೇವ್ರು ಹೇಗೆ ನಮ್ಮನ್ನ ಹೊರಗಡೆ ತಂದ್ರು ಅಂತ ತಾನೇ ನಾವು ಹೇಳ್ತೀವಿ. ಸೊ ಹಾಗಾಗಿ ಸಮಸ್ಯೆಗಳು ನಿಜವಾಗ್ಲೂ ಕೂಡ ಸುವಾರ್ಥ ಸೇವೆಗೂ ಕೂಡ ಒಂದು ಸಾಕ್ಷಿಯಾಗಿ ನಮ್ಮನ್ನ ನಿಲ್ಲಿಸುತ್ತೆ. That's really important. So for myself, when I was in university, I was really bound by the worldly culture and I wanted to enjoy, have fun. But even though I did those things, I never discovered anything. And that became my platform that I can share with other disciples. ನಾನು ಯೂನಿವರ್ಸಿಟಿಯಲ್ಲಿ ಓದ್ತಿರುವಾಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೆ. ಲೋಕದ ಆಚಾರಗಳು, ಲೋಕದ ವಿಚಾರಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೆ. ಆದ್ರೆ ಅದೆಲ್ಲವೂ ಕೂಡ ಈಗ ನೆನ್ಸ್ಕೊಂಡ್ರೆ ಆ ರೀತಿ ನಾನು ಇದ್ದಿದ್ದಕ್ಕೇನೆ ಇವತ್ತು ಕ್ರಿಸ್ತನಿಗೋಸ್ಕರ ಇನ್ನೂ ಬಲವಾದ ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಸಾಧ್ಯವಾಯಿತು ಅಂತ ಯೋಚಿಸ್ತೇನೆ. I also came from a very religious family that's just religious, goes to church, but has no true covenant. So once I realized that that religious living is really a curse, I can testify about that to other people who are living religiously as well. ನಾನು ಚಿಕ್ಕವಳಿಂದಲೂ ಕೂಡ ಸಭೆಗೆ ಹೋಗ್ತಾ ಇದ್ದೆ. ಆ ಹೆಸರು ಮಾತ್ರ ಕ್ರೈಸ್ತರು ಅನ್ನುವಂತ ರೀತಿಯಲ್ಲಿ ನಾನು ನನ್ನ ಕುಟುಂಬ ನಡ್ಕೊಳ್ತಾ ಇದ್ವಿ. ಆದ್ರೆ ಯಾವಾಗ ಈ ಸತ್ಯವನ್ನ ತಿಳ್ಕೊಂಡೋ, ಸುವಾರ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡೋ, ಆಗಲೇ ನನ್ನ ಹಳೆ ಜೀವಿತ, ಹಳೆ ಒಂದು ನಂಬಿಕೆಯ ನಡೆ ಎಲ್ಲವೂ ಕೂಡ ಒಂದು ಅರ್ಥಗರ್ಭಿತವಾಗಿ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. Even your past scars, your resentments, your entire life, your background, that all becomes your platform for evangelism to save. 4ನೇದಾಗಿ ನಾವು ನೋಡುವಾಗ ನನ್ನ ಹಿಂದಿನ ಗಾಯದ ಗುರುತುಗಳು ಮತ್ತು ಅಸಮಾಧಾನಗಳು ಕೂಡ ನನ್ನ ವೇದಿಕೆಯಾಗುತ್ತವೆ ಎಂಬುದಾಗಿ ನೋಡ್ತೇವೆ. And that's the covenant journey that we are walking. So the Bible says we are the people of the covenant, that God called us and gave us the covenant of Jesus Christ and to proclaim that name to all nations. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ದೇವರ ಒಂದು ಒಡಂಬಡಿಕೆ ಒಳಗಡೆ ಇರುವಂತಹ ಆತನ ಮಕ್ಕಳಾಗಿರುವಂತಹ ನಮ್ಮನ್ನ ದೇವರು ಆ ಒಡಂಬಡಿಕೆ ಒಳಗಡೆ ಹಿಡಿದಿಟ್ಕೊಂಡಿದ್ದಾರೆ ಎಂಬುದಾಗಿ. And all the remnants in the Bible, they had their spiritual problems like Joseph, Moses, King David, but that all became their platform to glorify God. ನಿನಗೆ ನನಗೆ ಮಾತ್ರ ಅಲ್ಲ, ಈಗ ಯೋಸೆಫನ ಬಗ್ಗೆ, ದಾವಿದನ ಬಗ್ಗೆ, ಈ ತರ ಮೋಶೆ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಬೈಬಲ್ ಅಲ್ಲಿ ಇರುವಂತಹ ದೇವರ ಸೇವಕರ ಬಗ್ಗೆ ನೋಡುವಾಗ ಪ್ರತಿಯೊಬ್ಬರಲ್ಲೂ ಕೂಡ ಈ ಆತ್ಮಿಕ ಸಮಸ್ಯೆಗಳು ಅಂತಾನೋ ಅವರ ಒಂದು ಹಿನ್ನೆಲೆಯಲ್ಲಿ ಅನೇಕ ನೋವುಗಳನ್ನ ತಿಂದಿರೋದನ್ನ ನಾವು ನೋಡ್ತೇವೆ. So we have to pray, we have to really discover, like, Lord, why do I have this scar, or why do I have this resentment? I want to come out and I want to use it as my platform of faith. ನಿನ್ನ ಜೀವಿತದಲ್ಲೂ ಕೂಡ ಈ ತರ ಗಾಯಗಳು, ನೋವುಗಳು, ಅಸಮಾಧಾನಗಳೇನಾದ್ರೂ ಇದ್ರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ಈ ಗಾಯ ನನಗೆ ಯಾಕೆ ಆಗಿದೆ, ಈ ಅಸಮಾಧಾನ ನನಗೆ ಯಾಕೆ, ಈ ಶೋಧನೆ ನನಗೆ ಯಾಕೆ ಅಂತ ನೀನು ಪ್ರಾರ್ಥಿಸುವಾಗ ಆ ಒಂದು ಸಮಸ್ಯೆಗಳನ್ನ, ಗಾಯಗಳನ್ನ, ಅಸಮಾಧಾನಗಳನ್ನ ನಿನ್ನ ಜೀವಿತದಲ್ಲಿ ವೇದಿಕೆಯನ್ನಾಗಿ ಮಾರ್ಪಡಿಸಿ ಅಲ್ಲಿಂದ ನಿನ್ನನ್ನು ಸಾಕ್ಷಿಯಾಗಿ ದೇವರ ಮುಂದೆ ನಡೆಸ್ತಾರೆ.
So we have to have assurance of that. The Bible gives us assurance that our past, our problems, nothing can be a problem in the gospel. It is all the platform to glorify God and to receive healing in our life. ಸೊ ನಮ್ಮ ಜೀವನದಲ್ಲಿ ನಡೆಯುವಂತ ಯಾವುದು ಕೂಡ ದೇವರಿಗೆ ತಿಳಿಯದೆ ನಡೆಯೋದಿಲ್ಲ. ಪ್ರತಿಯೊಂದು ಕೂಡ ಇನ್ನೂ ಹೆಚ್ಚಾಗಿ ದೇವರಿಗೋಸ್ಕರ ಸಾಕ್ಷಿಯಾಗಿ ನಾವು ನಿಲ್ಲುವಂತೆ ಸಹಕಾರವಾಗಿಯೇ ಅವಿರುತ್ತೆ. We also have to have assurance that God is guiding us all the time. ದೇವರು ನಮ್ಮನ್ನ ಪ್ರತಿದಿನ ಮಾರ್ಗದರ್ಶನ ಮಾಡ್ತಿದ್ದಾರೆ ಅಂತ ಈ 5ನೇದಾಗಿ ನಾವು ತಿಳ್ಕೋಬೇಕು. So let's confirm Philippians 1:6. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಚನ ಓದಿ ನಾವು ಇದನ್ನ ದೃಢಪಡಿಸಿಕೊಳ್ಳೋಣ. ಫಿಲಿಪಿ 1:6. ಫಿಲಿಪ್ಪಿ 1:6. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆಮೆನ್. Amen. So he is the one, the Lord started this good work inside of us. That is the work of the covenant inside of our life. And it says that he will be the one to carry it out to completion. ಇಲ್ಲಿ ಏನ್ ಹೇಳ್ತಾ ಇದೆ ಈ ವಚನ ಅಂದ್ರೆ, ನಿನ್ನ ಜೀವನದಲ್ಲಿ ಒಳ್ಳೆ ಕೆಲಸವನ್ನ ಪ್ರಾರಂಭಿಸಿದ್ದು ದೇವರೇ. ಆ ಕ್ರಿಸ್ತನೇ ಆತನು ಬರೋ ತನಕ ಇದನ್ನ ಸಿದ್ಧಿಗೆ ತರುತ್ತಾನೆ ಎಂಬುದಾಗಿ. So we have to remember that we were chosen by the Lord. We were called by the Lord. So the Lord called us. That means he has to fulfill the work that he called us for. ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ, ಆತನು ಕರೆದ ಆ ಕರೆಯುವಿಕೆಯನ್ನ ದೇವರೇ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ ಅಥವಾ ಪೂರೈಸ್ತಾರೆ. In Genesis, there's Abraham who was living in the Ur of Chaldeans, and he was with his father who used to make idols. ಅಬ್ರಹಾಮನ ಬಗ್ಗೆ ನಾವು ನೋಡೋದಾದ್ರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅವನು ಅವನ ತಂದೆಯ ಮನೆಯಲ್ಲಿ ಇದ್ದುಕೊಂಡು ವಿಗ್ರಹಗಳನ್ನ ಮಾಡುತ್ತಾ ಅವುಗಳನ್ನ ಪೂಜೆ ಮಾಡುತ್ತಾ ಇದ್ದ. And then in Genesis 12, it says that God called Abraham and says, leave your family, leave everything behind, and go to the land that I'm showing you. ಅಂತ ವ್ಯಕ್ತಿಯನ್ನ ದೇವರು ನಿನ್ನ ತಂದೆ ಮನೆಯನ್ನ, ಬಂಧು ಬಳಗವನ್ನ, ಸ್ವದೇಶವನ್ನ ಬಿಟ್ಟು ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗುವಂತ ಕರೆ ಕೊಡ್ತಾನೆ. So clearly the Lord is calling Abraham, and just like God called Abraham, he is calling us because he wants us to fulfill his work on this earth. ಅಬ್ರಹಾಮನನ್ನ ಕರೆದ ದೇವರೇ ನಿನ್ನನ್ನ ನನ್ನನ್ನು ಕೂಡ ಕರೆದಿದ್ದಾರೆ. ಆತನಲ್ಲಿ ಪ್ರಾರಂಭಿಸಿದ ಒಳ್ಳೆ ಕಾರ್ಯವನ್ನು ದೇವರೇ ಹೇಗೆ ಪೂರೈಸಿದ್ರು ಹಾಗೆ ನಿನ್ನ ನನ್ನ ಜೀವನದಲ್ಲಿ ಕೂಡ ದೇವರು ಪೂರೈಸುವವರಾಗಿದ್ದಾರೆ. So the remnant, you have to have assurance that God already called you. Now you have to discover what is God's calling in my school, according to my talents, in the field that I'm going to work in. ಸೊ ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ದೇವ್ರು ನನ್ನನ್ನು ಕರೆದಿದ್ದಾರೆ ಅಂದ್ರೆ ನನ್ನನ್ನ ಈ ಸ್ಕೂಲಲ್ಲಿ ಯಾಕೆ ಇಟ್ಟಿದ್ದಾರೆ, ಈ ಕಾಲೇಜಲ್ಲಿ ಯಾಕೆ ಇಟ್ಟಿದ್ದಾರೆ, ಅಥವಾ ನೀನ್ ಮಾಡ್ತಿರುವಂತ ಸಭಾ ಸೇವೆಯ ಕಾರ್ಯಗಳಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ನೀನ್ ತಿಳ್ಕೋಬೇಕು. ಅದನ್ನ ದೇವರೇ ನಿನ್ನನ್ನು ಆ ಜಾಗದಲ್ಲಿ ಇಟ್ಟಿದ್ದಾರೆ, ಆ ಕಾರ್ಯವನ್ನ ದೇವರೇ ಪೂರೈಸ್ತಾರೆ. That's what we have to discover. So the religious people of the world, they are only worried about, am I saved or am I going to go to hell? But we have assurance that we are saved and that God gave us a calling. So while we live on this earth, we discover in detail what's God's plan for my life. ಈ ಲೋಕದಲ್ಲಿರುವಂತ ಬೇರೆ ಧರ್ಮದವರಿಗೆ ಅವರು ರಕ್ಷಣೆ ಹೊಂದಿದಾರಾ ಇಲ್ವಾ ಅನ್ನೋ ಭರವಸೆ ಇಲ್ಲ, ಅವರು ಸ್ವರ್ಗಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋಂತ ಭರವಸೆ ಇಲ್ಲ. ಹಾಗಾಗಿ ಇಲ್ಲಿರುವಂತಹ ನಾವು ದೇವರ ಮಕ್ಕಳಾಗಿರೋದ್ರಿಂದ ಆ ಕ್ರಿಸ್ತನಲ್ಲಿ ನಂಬಿರುವಂತ ನಾವು ಭರವಸೆ ಉಳ್ಳವರಾಗಿ ದೇವರ ಮಗುವಾಗಿದ್ದೇವೆ ಅನ್ನೋಂತ ಭರವಸೆಯೊಂದಿಗೆ ಜೀವಿಸಬೇಕು. So remnants and everyone, you really have to have that prayer like, why was I born in India? Why am I born in this region? Why do I go to this school? Surely there is God's plan there for me. ಇಲ್ಲಿರುವಂತ ನೀವೆಲ್ಲರೂ ಯೋಚನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಅದಕ್ಕೆ ಸದುತ್ತರ ಪಡ್ಕೋಬೇಕು. ಏನಂದ್ರೆ, ನಾನು ಯಾಕೆ ಇಂಡಿಯಾ ದೇಶದಲ್ಲಿ ಹುಟ್ಟಿದ್ದೇನೆ, ನಾನಿರುವಂತ ಈ ಜಾಗದಲ್ಲಿ ಇದ್ದೇನೆ, ನಾನು ಯಾಕೆ ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದೇನೆ, ನಾನು ಯಾಕೆ ಈ ಕೆಲಸವನ್ನ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ನೀನಿರುವಂತ ಎಲ್ಲಾ ಸ್ಥಳಗಳಲ್ಲೂ ಕೂಡ ದೇವರ ಉದ್ದೇಶ ಇರುತ್ತೆ. ಅದನ್ನ ಕಂಡುಕೊಂಡು ಅದನ್ನ ಪೂರೈಸಬೇಕು. And we discover all those things when we listen to the word and when we have prayer according to the word. ಇದೆಲ್ಲ ಹೇಗೆ ನಾವು ನೆರವೇರಿಸಲಿಕ್ಕೆ ಆಗುತ್ತೆ ಅಥವಾ ಕಂಡುಕೊಳ್ಳಲಿಕ್ಕೆ ಆಗುತ್ತೆ ಅಂದ್ರೆ, ನಾವು ದೇವರ ವಾಕ್ಯವನ್ನು ಸತತವಾಗಿ ಕೇಳುವವರಾಗಿರ್ಬೇಕು ಮತ್ತು ಆ ವಾಕ್ಯದ ಪ್ರಕಾರ ಪ್ರಾರ್ಥಿಸುವವರಾಗಬೇಕು. Also, we have to have assurance of our citizenship, which is in heaven. So Philippians 3:20. ಮತ್ತೆ ದೇವರ ಮಗುವಾಗಿ ನಮಗೆ ಪರಲೋಕದ ಪ್ರಜೆಗಳಾಗಿದ್ದೇವೆ ಎಂಬ ಭರವಸೆ ಇರಬೇಕು. ಫಿಲಿಪ್ಪಿ 3:20 ವಚನ
ಓದ್ಕೋಣ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆಮೆನ್. ಹೌದು, 19 Am- ಕೊನೆ ಇದರಿಂದ ಸ್ಟಾರ್ಟ್ ಆಗುತ್ತೆ, ನಾವಾದರೂ ಪರಲೋಕ ಸಂಸ್ಥಾನದವರು ಅಂತ ಹೇಳಿ. ಆಮೇಲೆ Amen. So the Bible says God is guiding us and fulfilling our life until the end. And the end is also we have citizenship in heaven. ಸೊ ಇಲ್ಲಿ ದೇವರೇ ನಮ್ಮನ್ನ, ಅಂದ್ರೆ ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಿರುವಂತಹ ದೇವರೇ ನಮ್ಮನ್ನ ಕೊನೆ ತನಕ ನಡೆಸ್ತಾರೆ. ಎಲ್ಲಿವರೆಗೂ ನಡೆಸ್ತಾರೆ ಅಂದ್ರೆ ನಾವು ಪರಲೋಕಕ್ಕೆ ಸೇರೋ ತನಕನೂ ಕೂಡ ನಮ್ಮನ್ನ ನಡೆಸ್ತಾರೆ. So really, we don't have to fear and we don't have to have doubt. Many people, they think, my life looks so sad. I have no home for myself. Like many people, they want to save and build a house or they want to have a home, they want to own something. But our heavenly citizenship is waiting for us. ತುಂಬಾ ಜನ ಏನಂದ್ರೆ, ನಾವು ವಾಸ ಮಾಡ್ಲಿಕ್ಕಂತ ನಮಗಂತ ಒಂದು ಸ್ವಂತ ಮನೆ ಇಲ್ಲ, ಸ್ವಂತ ಸ್ಥಳ ಇಲ್ಲ, ಹಾಗೆ ಹೀಗೆ ಅಂತ ಅನೇಕ ವಿಷಯಗಳಲ್ಲಿ ಚಿಂತೆ ಪಡ್ತಾ ಇರ್ತಾರೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಾವು ಯಾವ್ದ್ರ ಕುರಿತು ಚಿಂತೆ ಮಾಡೋದು ಬೇಕಾಗಿಲ್ಲ. ನಮಗೋಸ್ಕರ ಆ ಒಂದು ಪರಲೋಕ ರಾಜ್ಯದಲ್ಲಿ ಸ್ಥಳವಿದೆ. ನಾವು ಪರಲೋಕದ ಸಂಸ್ಥಾನದವರಾಗಿದ್ದೇವೆ. Or we can compare ourselves to other people and we can think, oh, I do a lot of work for the gospel movement, but everyone else seems like they're doing better than me. But the true prize is in heaven, that we have our heavenly home with our Lord. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಏನಂತ ಹೇಳಿದ್ರೆ, ಒಂದು ಸ್ವಂತ ಅನೇಕರು ಈ ಲೋಕದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹುಡುಕ್ತಿರ್ಬೇಕಾದ್ರೆ ದೇವರು ನಮಗೋಸ್ಕರ ಒಂದು ಸ್ಥಳವನ್ನ ಇಟ್ಟಿರೋದ್ರಿಂದ ನಾವು ಚಿಂತೆ ಮಾಡೋದು ಅವಶ್ಯಕತೆ ಇರಲ್ಲ. So our conclusion is really important. In this short life that I live, I really want to do this gospel movement, this word movement. ಈ ಒಂದು ಪರಿಚಯದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ನಾನು ಬದುಕುವಷ್ಟು ದಿನಗಳು ಕೂಡ ಈ ದೇವರ ಸುವಾರ್ತೆಯನ್ನ ಹಿಡ್ಕೊಂಡು, ದೇವರ ವಾಕ್ಯವನ್ನ ಹಿಡ್ಕೊಂಡು ನಾನು ಮುಂದೆ ಹೋಗ್ಬೇಕು, ನನ್ನ ಜೀವನದಲ್ಲಿ ದೇವರ ಉದ್ದೇಶವನ್ನ ನೆರವೇರಿಸಬೇಕು ಅಂತ ಹೇಳಿ. Because the Lord already prepared our heavenly home. So when our work here on earth is done in this short time, we can go to eternal heaven and enjoy forever. ಈ ಲೋಕದಲ್ಲಿ ನಮಗೆ ದೇವರು ಒಪ್ಪಿಸಿರುವಂತಹ ಆ ಕೆಲಸವನ್ನ ನಂಬಿಕಸ್ಥರಾಗಿ ನಾವು ಮಾಡಿ ಮುಗಿಸಿದಾದ್ಮೇಲೆ ನಮಗೋಸ್ಕರ ಹೇಗೂ ಪರಲೋಕದಲ್ಲಿ ಒಂದು ಸ್ಥಳ ದೇವರು ಸಿದ್ಧ ಮಾಡಿದ್ದಾರೆ. ಆ ಶಾಶ್ವತವಾದ ಸ್ಥಳಕ್ಕೆ ನಾವು ಹೋಗ್ತೇವೆ. And I believe Apostle Paul really enjoyed the heavenly kingdom. He enjoyed that his home is in heaven. That's why he worked so hard for the gospel while he was living on this earth. ಪೌಲನು ಈ ಲೋಕದಲ್ಲಿ ಜೀವಿಸಿದಾಗ ತುಂಬಾ ಕಷ್ಟಪಟ್ಟ, ಶ್ರಮೆ ಪಟ್ಟ, ಈ ಸುವಾರ್ಥ ಸೇವೆಯನ್ನ ತುಂಬಾ ಕಷ್ಟಪಟ್ಟು ಮಾಡ್ದ. ಯಾಕಂದ್ರೆ ಅವನಿಗೆ ಒಂದು ಭರವಸೆ ಇತ್ತು, ನಾನು ಈ ಸುವಾರ್ತೆಗೋಸ್ಕರ ನನಗೆ ಲಾಭವಾದದನ್ನ ನಷ್ಟವಂತ ಎಣಿಸ್ತೇನೆ. ನನ್ನ ಒಂದು ರಾಜ್ಯ ಇದಲ್ಲ, ಅದು ದೇವರ ರಾಜ್ಯ. ಪರಲೋಕದಲ್ಲಿ ನನ್ನ ಒಂದು ಮನೆ ಇದೆ, ನನ್ನ ಸ್ಥಳ ಇದೆ ಅಂತ ಹೇಳ್ಬಿಟ್ಟು ಅವನು ಪರಿಪೂರ್ಣವಾಗಿ ನಂಬಿದ್ದರಿಂದಲೇ ಈ ಭೂಲೋಕದಲ್ಲಿ ಅವನು ಒಳ್ಳೆಯ ಸೇವೆಯನ್ನ ಮಾಡ್ದ. And also, God is our guide until the end. So Psalms 48:14. ಮತ್ತೆ 5ರಲ್ಲಿ 3ನೇದಾಗಿ ನಾವು ನೋಡುವಾಗ, ಕೀರ್ತನೆಗಳು 48:14 ನೋಡುವಾಗ ದೇವರು ಕೊನೆವರೆಗೂ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಓದೋಣ. ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ, ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂದು ತಿಳಿಸುವಿರಿ. ಆಮೆನ್. Amen. So the Bible says that God is our guide. He will guide us until the end. So we don't have to fall into trials, fall into problems. The Lord is our guide. ಸೊ ಇಲ್ಲಿ 14 ಕೊನೆಯದಾಗಿ ಹೇಳೋದೇನಂದ್ರೆ, ನಿರಂತರವೂ ನಮ್ಮನ್ನು ನಡೆಸುವನಾಗಿದ್ದಾನೆ ಅಂತ ಹೇಳಿ. ಸೊ ಹಾಗಾಗಿ ದೇವರು ನಮ್ಮನ್ನ ಕೊನೆಯ ತನಕ ನಡೆಸ್ತಾರೆ. ನಾವು ಚಿಂತೆ ಪಡೋದು, ಭಯ ಪಡೋದು ಬೇಡ. So remnants, you have to remember, fundamentally, you are a child of God, and God's greatest concern is on his children. ಇಲ್ಲಿರುವಂತ ನೀವೆಲ್ಲರೂ ಕೂಡ ಯಾವ ವಿಷಯದಲ್ಲಿ ಭರವಸೆವರಾಗಿರ್ಬೇಕು ಅಂದ್ರೆ, ನೀವು ಮೂಲಭೂತವಾಗಿ ದೇವರ ಮಕ್ಕಳಾಗಿದ್ದೀರಾ. ಹಾಗಾಗಿ ನೀವು ಭಯ ಪಡೋದು ಬೇಡ. ದೇವರ ಒಂದು ಮನಸ್ಸು, ದೇವರ ಒಂದು ದೃಷ್ಟಿ ಯಾರ ಮೇಲೆ ಇರುತ್ತೆ ಅಂದ್ರೆ ದೇವರ ಮಕ್ಕಳ ಮೇಲೆ ಇರುತ್ತೆ. Pastor Yu always gives this kind of example, like if you go to the school to pick up your children, there are many thousands of kids coming out, but your eyes are only looking for your own children. ಉದಾಹರಣೆಗೆ, ನೀವು ನಿಮ್ಮ ಮಕ್ಕಳನ್ನ ಕರ್ಕೊಬರೋದಕ್ಕಾಗಿ ಸ್ಕೂಲ್ಗೋ ಕಾಲೇಜ್ ಹತ್ರನೋ ಹೋದಾಗ ಅಲ್ಲಿ ನೂರಾರು ಮಕ್ಕಳು, ಸಾವಿರಾರು ಮಕ್ಕಳಿದ್ರು ಕೂಡ ನಿಮ್ಮ ಕಣ್ಣುಗಳು ನಿಮ್ಮ ಮಕ್ಕಳನ್ನ ಮಾತ್ರ ಹುಡುಕುತ್ತೆ. ಅವ್ರ ಮೇಲೆ ಮಾತ್ರನೇ ನಿಮ್ಮ ಕಣ್ಣಿರುತ್ತೆ. Same for our Father and our Lord Jesus Christ. Among the many millions of people on this earth, his eyes are only on his children. That's where his greatest concern is. ಹಾಗೇನೆ ಈ ಲೋಕದಲ್ಲಿ ಕೋಟ್ಯಾಂತರ ಜನರು ಇದ್ರೂ ಕೂಡ ದೇವರು ತನ್ನ ದೃಷ್ಟಿಯನ್ನ ತನ್ನ ಮಕ್ಕಳ ಮೇಲೆ ಇಟ್ಟಿದ್ದಾನೆ.
So we have to really have assurance that my past, my problems, all my weakness and lacking, maybe I can't study well in school, it doesn't matter because what God is looking at is the one that holds to the covenant. ಇಲ್ಲಿ ಒಂದ್ ವೇಳೆ ನೀನ್ ಸರಿಯಾಗಿ ಓದಕ್ ಆಗ್ತಿಲ್ಲ, ನೀನ್ ಅನ್ಕೊಂಡಿರುವಂತಹ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ನೀನ್ ಅನ್ಕೊಂಡಿದಂತ ಗುರಿ ಮುಟ್ಟಕ್ ಆಗ್ತಿಲ್ಲ ಅಂದ್ರೆ ಪರವಾಗಿಲ್ಲ. ನೀನು ದೇವರ ಮಗು ಆಗಿರೋದ್ರಿಂದ ನಿನ್ನನ್ನ ದೇವರು ಹಿಡ್ಕೊಂಡಿದ್ದಾರೆ. ದೇವರು ಯಾವ ಉದ್ದೇಶಕ್ಕಾಗಿ ನಿನ್ನ ಕರೆದಿದ್ದಾರೋ ಅದು ಖಂಡಿತ ನೆರವೇರಿಸ್ತಾರೆ. God didn't use Abraham, Joseph, Isaac because they were amazing remnants, but he used them because he called them and he called them into his covenantal blessing. ಬೈಬಲ್ ಅಲ್ಲಿ ಅಬ್ರಹಮ, ಯೋಸೆಫ, ಮೋಶೆ, ಸಾಮುವೇಲ ಇವ್ರನ್ನೆಲ್ಲ ನಾವು ನೋಡಿದಾಗ ಉಳಿದವರನ್ನ ಅವರನ್ನ ಅವ್ರೇನೋ ತುಂಬಾ ಒಳ್ಳೆಯವ್ರು ಅಂತಾನೋ ಬುದ್ಧಿವಂತರು ಅಂತಾನೋ ಅಲ್ಲ, ದೇವ್ರವ್ರನ್ನ ಕರೆದಿದ್ದಕ್ಕೋಸ್ಕರನೇ ದೇವ್ರವ್ರನ್ನ ಉಪಯೋಗಿಸ್ತಾರ ಅಂತ ನೋಡ್ತೇವೆ. So you have to remember your identity. I am a child of God. I am a child of the covenant. I am not like the other people of this world. ಹಾಗಾಗಿ ಯಾವಾಗ್ಲೂ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನಂದ್ರೆ, ನಾನು ಇತರರಂತೆ ಅಲ್ಲ, ನಾನು ದೇವರ ಮಗು ಅಂತ ಹೇಳಿ ದೇವರ ಮಗುವಿನ ಗುರುತನ್ನ, ದೇವರ ಮಗುವಿನ ಒಂದು ಸ್ಥಿತಿಯನ್ನ ನಾವು ನೆನಪಿಟ್ಟು ಇಟ್ಕೊಂಡು ಪ್ರಾರ್ಥಿಸ್ಬೇಕು. So let's continuously receive grace, and then we should never go away from the word of God and the training system. ಸೊ ಇಲ್ಲಿ ಈ ಒಂದು ವಾಕ್ಯವನ್ನ ಬಿಟ್ಟು ನಾವು ಹೊರಗಡೆ ಹೋಗದೆ ವಾಕ್ಯವನ್ನು ಹಿಡ್ಕೊಂಡು ವಾಕ್ಯಕ್ಕಾಗಿ ನಾವು ಜೀವಿಸೋಣ. Okay, and our pastor will pray for us. Thank you. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ವಾಕ್ಯದಲ್ಲಿ ನಾವು ಮುಂದುವರಿಯುವಂತ ಕೃಪೆಯನ್ನು ನಮ್ಮ ಎಲ್ಲರಿಗೂ ಸಹಾಯ ಮಾಡಿ. ಇಲ್ಲಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿ ಈ ಸತ್ಯ ಸುವಾರ್ತೆಯಲ್ಲಿ ನಾವು ಮುಂದುವರಿಯುವಂತ ಕೃಪೆ ತೋರಿಸಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.